ಎಸ್ DK ಫಿಕ್ಸ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಎಲ್ಲ ಅಪ್ಡೇಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಬಹಳ ಬೇಸರದಿಂದ ತೆರಳುತ್ತಾ ಇದ್ದಾರೆ ಸಿದ್ದರಾಮಯ್ಯನ ಆಪ್ತ ಸಚಿವರು. ಮಧ್ಯಾಹ್ನ 3 ಗಂಟೆಗೆ ಸಿಎಂ ರಾಜಭವನಕ್ಕೆ ಹೋಗ್ತಾರೆ. ಉಳಿದಿದ್ದೆಲ್ಲವನ್ನು ಸಿಎಂ ಸಿದ್ದರಾಮಯ್ಯನವರೇ ಹೇಳ್ತಾರೆ ಅನ್ನೋ ಮಾತುಗಳನ್ನ ಅವರ ಆತ್ಮೀಯರು ಬೆಂಬಲಿಗರು ಹೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ಗೆ ಸಿದ್ದರಾಮಯ್ಯ ಆಪ್ತ ಸಚಿವರ ಹೇಳಿಕೆ ಎಲ್ಲ ಅವರೇ ಹೇಳ್ತಾರ್ರಿ. ಅಂದ್ರೆ ಒಂದು ವಿದಾಯದ ಭಾಷಣವನ್ನ ಮಾಡಬಹುದು ಸುದ್ದಿಗೋಷ್ಠಿಯಲ್ಲಿ ಅನ್ನುವ ಸಾಧ್ಯತೆ ಇದೆ. ನಿರ್ಗಮಿಸುವ ಸಾಧ್ಯತೆ ನಡುವೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಈಗಾಗಲೇ ಉಪಹಾರ ಕೂಟ ಹಮ್ಮಿಕೊಂಡಿದ್ರು. ಅದೆಲ್ಲವೂ ಈಗ ಉಪಹಾರ ಕೂಟ ಮುಕ್ತಾಯಗೊಂಡಿದೆ. ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ ಸಿದ್ದರಾಮಯ್ಯನವರು. ನಡೆಸ್ತಾರೆ, ಸಹಜವಾಗಿ ನಡೆಸ್ತಾರೆ. ಹಾಗಾಗಿ ಆ ಟೈಮಲ್ಲಿ ಅದು ಬಹಳ ಅವರ ಮಾತು ಇಂಪಾರ್ಟೆಂಟ್ ಆಗಿರುತ್ತೆ. ಬಹಳ ಬೇಸರದಿಂದ ಸಿದ್ದರಾಮಯ್ಯನವರ ಆತ್ಮೀಯರು ತೆರಳ್ತಿದ್ರು. ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಿತ್ತು ಅನ್ನುವ ಭಾವನೆ ಇರುತ್ತಲ್ಲ, ಸಹಜವಾಗಿ ಅಲ್ವೇ ಅಲ್ರಿ. ನಮ್ಮ ಹುಡುಗರೇ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೆಂಗೆ ದೊಡ್ಡವರು ಇಷ್ಟಪಡ್ತಾರೆ, ಅದೇ ರೀತಿ ಇಲ್ಲಿ ತಮ್ಮ ಕಲೀಗ್ಸ್ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಬಹಳ ಗೌರವ ಇಟ್ಕೊಂಡಂಥವರು ಇವರು ಮುಂದುವರಿಬೇಕಿತ್ತು ಅನ್ನೋ ಭಾವನೆ ಇರುತ್ತೆ. ಹಾಗೆಯೇ DK ಶಿವಕುಮಾರ್ ಅವರ ಅಭಿಮಾನಿಗಳು ಬೆಂಬಲಿಗರು ಏನು ಕಡಿಮೆ ಇಲ್ಲ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ 2.5 ವರ್ಷದ ಮುಂಚೆನೇ ಅವರು ಹೇಳ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಆ ಮುಹೂರ್ತ, ಆ ಈ ಕ್ರಾಂತಿ ಎಲ್ಲ ಸದ್ಯಕ್ಕೆ ಈ ತಿಂಗಳಲ್ಲಿ ಮೇಯಲ್ಲಿ ಪಕ್ಕ ಆಗ್ತಾ ಇದೆ. May 4 ರಿಸಲ್ಟ್ ಬಂತಲ್ಲ, ಬೈ ಎಲೆಕ್ಷನ್ಸ್. ತದನಂತರ ಏನಾದರೂ ಬದಲಾವಣೆ ಆಗ್ಬೋದಾ? May 15 ಓಕೆ, ಅವರ ಹುಟ್ಟಿದಬ್ಬ ಆಯಿತು DK ಶಿವಕುಮಾರ್ ಅವ್ರದ್ದು. ತದನಂತರ May 20ನೇ ತಾರೀಕು ಏನು ಕಾಂಗ್ರೆಸ್ ಈ ಅವಧಿಯಲ್ಲಿ 3 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಎಸ್, ಬಿಕ್ಕಿ ಅಳ್ತಾ ಇದ್ದಾರಂತೆ ಕಾರ್ಮಿಕ ಸಚಿವರು. ಮಗುವಿನ ರೀತಿ ಬಿಕ್ಕಿ ಎತ್ತಿದ್ದಾರೆ ಸಂತೋಷ್ ಲಾಡ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಸಂತೋಷ್ ಲಾಡ್ ತುಂಬ ಎಮೋಷನಲ್ ಆದ್ರು ಅನ್ನೋ ಮಾಹಿತಿ ಇದೆ. ಓಕೆ, ಬಿಕ್ಕಿ ಹತ್ರು ಅಂತ ನಾವು ಸಹಜವಾಗಿ ಹಾಕ್ತೀವಿ. ಅವರು ತುಂಬ ಅಯ್ಯೋ ಅಂತ ಅಳ್ತಿದ್ದಾರೆ ಅಂತ ಹೇಳ್ತಾ ಇಲ್ಲ, ಸಹಜವಾಗಿ ಎಮೋಷ್ನಲ್ ಆಗಿರ್ತಾರೆ. ಅವರು ಕೂಡ ಒಬ್ಬ ಪ್ರಭಾವಿ ನಾಯಕರು, ಪ್ರಬುದ್ಧ ನಾಯಕರು. ಬ್ರೇಕ್ಫಾಸ್ಟ್ ಸಭೆ ಬಳಿಕ ಸಂತೋಷ್ ಲಾಡ್ ಕಣ್ಣೀರಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಗುವಿನ ರೀತಿ ಹತ್ತಿದ್ದಾರೆ ಸಂತೋಷ್ ಲಾಡ್. ನೋಡೋಣ, ಅಂದರೆ ಕಾರ್ಮಿಕ ಸಚಿವರು ಅವ್ರ ಮೇಲೆ ಅವರ ಒಂದು ಒಳ್ಳೆ ನಾಯಕ ಅನ್ನೋ ಭಾವನೆ ಇರುತ್ತಲ್ಲ, ಅದು ಸಹಜ ರೀ. ಒಂದು ಎಮೋಷ್ನಲ್ ಆಗುವಂಥದ್ದು ಅದಿರ್ಬೋದು. ಅವರು ಈಗ ರಾಜೀನಾಮೆ ಕೊಡೋದೇ ಸರಿ ಇರಬಹುದು, ಆದರೆ ಹಾಗಂತ ಈಗ ರಿಟೈರ್ ಆಗುವಾಗ 60 ವರ್ಷಕ್ಕೆ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಟೈರ್ ಆಗ್ತಾ ಇರ್ತಾರೆ, ಆ ಟೈಮಲ್ಲಿ ಆಗಲ್ವೇ? ಆ ರೀತಿ ಬ್ರೇಕ್ಫಾಸ್ಟ್ ಸಭೆ ಬಳಿಕ ಸಂತೋಷ್ ಲಾಡ್ ಕಣ್ಣೀರಿಡ್ತಿದ್ದಾರೆ. ಬಹುತೇಕ ಸಚಿವರು, ಆತ್ಮೀಯರು, ಅವರ ಬೆಂಬಲಿಗರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಿನ್ನೆ ಕೆಲವೊಬ್ಬ ಅಹಿಂದ ನಾಯಕರು, ಅಹಿಂದ ಮುಖಂಡರು ಬಹಳ ಆಕ್ರೋಶಭರಿತರಾಗಿದ್ದರು, ಕೋಪದಿಂದ ತಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ರು. ಸಿದ್ದರಾಮಯ್ಯನವ್ರನ್ನ ಹೆಂಗ್ರಿ ಇವರು ರಾಜೀನಾಮೆ ಕೊಡಿಸ್ತಾರೆ, ಹೈಕಮಾಂಡ್ ಸರಿ ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಅನ್ನುವ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ವು. ಹೀಗೆ ಹಲವು ರೀತಿಯಲ್ಲಿ, ಆಯಾಮಗಳಲ್ಲಿ ತಮ್ಮ ಪ್ರೀತಿಯನ್ನು, ಅಭಿಮಾನವನ್ನು, ಗೌರವವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ದೋಸ್ ಆರ್ ದೇರ್ ಎಕ್ಸ್ಪ್ರೆಷನ್ಸ್. ಅಂದರೆ ಒಬ್ಬರು ಅಳೋದ್ರ ಮೂಲಕ, ಒಬ್ಬರು ಕೋಪ ಮಾಡ್ಕೊಳ್ಳೋದ್ರ ಮೂಲಕ, ಒಬ್ಬರು ಆಕ್ರೋಶ ವ್ಯಕ್ತಪಡಿಸೋದ್ರ ಮೂಲಕ, ತುಂಬ ಆವೇಶದಿಂದ, ರೋಷಾವೇಶದಿಂದ ಕೂಡ ತಮ್ಮ ಮಾತುಗಳನ್ನು ಪ್ರೀತಿಯ ಸಂಕೇತವಾಗಿ ಹೇಳುವಂಥದ್ದು ಇರುತ್ತೆ ಅಲ್ವಾ? ಇದೆಲ್ಲವೂ ಕೂಡ ಅವರ ಭಾವನೆಗಳು. ಈಗ ಸದ್ಯದ ಸುದ್ದಿ ಏನಂದರೆ, ಅನೇಕ ಸಚಿವರು ಮೌನಕ್ಕೆ ಜಾರಿದರೆ ಅವರೇ ಎಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ನು ಕೆಲವರು ತಡೆದುಕೊಳ್ಳಲು ಸಾಧ್ಯವಾಗದೆ ಬಹಳ ಭಾವನಾತ್ಮಕ ಸಂಬಂಧ ಇರುವಂಥವರೆಲ್ಲ ಅಳುವಂಥದ್ದು ಕೂಡ ಇದೆ. ಬಿಕಾಸ್ ದೇ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಅಳ್ತಾ ಇದ್ದಾರೆ. ಓಕೆ, ಆಮೇಲೆ ಇದು ಕೂಡ ಬಹಳ ಒಂದು ಒಳ್ಳೆಯ ವಿಜುವಲ್ ಅಂತ ಅನ್ನಿಸ್ತಾ ಇದೆ. ಅವರ ಆಲಿಂಗನ ಇದೆಯಲ್ಲ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಲ್ಲಿವರೆಗೂ ಕೂಡ ಆ ಬಣ ಈ ಬಣ ಅಂತ ನಾವು ಏನೇ ಹೇಳಿದರೂ ಕೂಡ ಅವರ ನಡುವೆ ಅಥವಾ ಎಲ್ಲೂ ಮಾಧ್ಯಮದ ಎದುರು ಏನು ಅವರ ಒಂದು ಭಿನ್ನಾಭಿಪ್ರಾಯ ಇರೋದು ಅಥವಾ ನನಗೂ ಇವ್ರಿಗೂ ಸರಿ ಬರಲ್ಲ ಆ ಥರ ಎಲ್ಲೂ ಕೂಡ ಕಾಣಿಸಿಲ್ಲ. ಭಾಳ ಗೌರವಪೂರ್ವಕವಾಗಿ, ಪ್ರಬುದ್ಧತೆಯಿಂದ, ಇನ್ ಸೋ ಮೆಚಾರ್ಡ್ ವೇ ದೇ ಹ್ಯಾವ್ ಬಿಹೇವ್ಡ್, ತುಂಬ ನಡೆದುಕೊಂಡದನ್ನು ನೋಡ್ಬೋದು. ಈ ಆಲಿಂಗನ ಅದಕ್ಕೆ ಸಾಕ್ಷಿ. ಎಲ್ಲೋ ನಾಟಕೀಯವಾಗಿ ಏನೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಅದನ್ನು ನೋಡಿದ್ರೆ, ಅಲ್ವೇ? ಸಾಮಾನ್ಯವಾಗಿ ಕೆಲವೊಂದು ಸಲ ಏನಿರುತ್ತೆ, ಮಾಧ್ಯಮಗಳ ಮುಂದೆ, ಕ್ಯಾಮ್ರಾಗಳ ಮುಂದೆ ಈ ರೀತಿ ಪೋಸ್ ಕೊಡೋದು, ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ತೋರಿಸುವಂಥದ್ದು ಅನೇಕ ಬಾರಿ ನಡೆದಿರುತ್ತವೆ. ಆಮೇಲೆ ರಾಜ್ಯಕ್ಕೆ ಒಳ್ಳೆಯ ಸಂದೇಶ ರವಾನೆ ಆಗಲಿ ಅಂಥೇಳಿ ಯಾವಾಗ ಈ ಕಳೆದ 6-7 ತಿಂಗಳಿಂದ ಈ ಜಟಾಪಟಿ ಶುರುವಾಯ್ತಲ್ಲ,
ಯಾವಾಗ ಇವರು ಮುಖ್ಯಮಂತ್ರಿ ಈಗಲೇ ಆಗಿಬಿಡ್ತಾರೆ, ಮುಹೂರ್ತ ನಿಗದಿ ಆಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇನು ಮಾಧ್ಯಮಗಳಿಗೆ ಹೇಳಿಕೆ ಕೊಡೋಕ್ಕೆ ಶುರು ಮಾಡಿದ್ರಲ್ಲ, ಆವಾಗ ಈ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಆ ಚರ್ಚೆ ಸಂದರ್ಭದಲ್ಲಿ ಬಹಳಷ್ಟು ಈಗ ಹೈಕಮಾಂಡ್ ನಿರ್ಧಾರ ಕೈಗೊಳ್ಬೇಕಾಯ್ತು. ಅಯ್ಯೋ ನೀವಿಬ್ಬರು ಚೆನ್ನಾಗಿದ್ದೀವಿ ಅಂತ ತೋರಿಸ್ರಪ್ಪ ಅಂಥೇಳಿ ಅವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ನೆಲ್ಲ ಅರೇಂಜ್ ಮಾಡಿದರು, ಒಟ್ಟೊಟ್ಟಿಗೆ ಇರೋದು. ಆವಾಗೆಲ್ಲ ಕ್ಯಾಮ್ರಾಗೋಸ್ಕರ ಕೆಲವೊಂದು ಮಾಡೋದಿರುತ್ತೆ. ಆದರೆ ಇದನ್ನು ನೋಡಿದಾಗ, ಈ ವಿಜುವಲ್ ನೋಡ್ತಾ ಇದ್ದಾಗ ಹಾಗೆ ಅನ್ನಿಸ್ಲಿಲ್ಲ. ಬಹಳ ನ್ಯಾಚುರಲ್ ಆಗಿ, ಎಮೋಷ್ನಲ್ ಆಗಿ, ಸಹಜವಾಗಿ ಅವರು ಅಲ್ಲಿ ಆಲಿಂಗನ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ದಟ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವೆಲ್ಲ ನಡೆದಿದ್ದೀವಿ, ನುಡಿದಂತೆ ನಡೆದ ಸರ್ಕಾರ ಅನ್ನೋ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟಿದ್ದೀವಿ, ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಇನ್ನು ಮುಂದೆ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಈಗ ಆಡಳಿತವನ್ನು ನಡೆಸ್ತಾರೆ, ಅವರ ಹೆಗಲಿಗಿರೋದೇನು, ಕಾಂಗ್ರೆಸ್ನ ಬಲಪಡಿಸಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಚುನಾವಣೆ, ಸಾರ್ವತ್ರಿಕ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಂಡು ಹೇಗೆ ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಸವಾಲಿರುತ್ತೆ. ಈಗ ಸದ್ಯಕ್ಕೆ ಏನೆಲ್ಲ ಡ್ಯಾಮೇಜ್ ಆಗಿರುತ್ತೆ ಅಥವಾ ಜನಮನ್ನಣೆಯನ್ನು ಗಳಿಸಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಎಲ್ಲ ಅಡೆತಡೆಗಳನ್ನು ಸರಿದೂಗಿಸಿ, ಲೋಪದೋಷಗಳನ್ನು ಸರಿದೂಗಿಸಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಒಂದು ಬ್ಯಾಲೆನ್ಸ್ಡ್ ವೇಯಲ್ಲಿ ಹೋಗಬೇಕಾಗತ್ತೆ. ಹಾಗಾಗಿ ಆ ಒಂದು ದೊಡ್ಡ ಸವಾಲು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಮತ್ತು ಸಾಲು ಸಾಲು ಚುನಾವಣೆಗಳು ಕೂಡ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ನನ್ನ ಕಲೀಗ್ ಪವನ್ ಕೂಡ ಹೇಳ್ತಾ ಇದ್ರು, ಇದು ದೊಡ್ಡ ಸವಾಲುಗಳಾಗಬಹುದು ಅಂಥೇಳಿ. ಯಾಕಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿರ್ಬೋದು, GBA ಎಲೆಕ್ಷನ್ಸ್ ಇರ್ಬೋದು, ಅಥವಾ ಅದಕ್ಕಿಂತ ಮುಂಚಿತವಾಗಿ ಈಗ MLC ಎಲೆಕ್ಷನ್ಸ್, ರಾಜ್ಯಸಭೆ ಚುನಾವಣೆ ಬೇರೆ ಹಂತದ್ದು. ಆದರೆ ಜನರ ಹತ್ತಿರ ಹೋಗಿ ಮತವನ್ನು ಕೇಳಿ ಮಾಡುವಂಥ ವಿಚಾರ ಇದೆಯಲ್ಲ, ಅದು ಜನಮನದಲ್ಲಿ ಏನಿದೆ, ಅವರ ಮನಸ್ಸಿನಲ್ಲಿ ಏನಿದೆ, ನೆಕ್ಸ್ಟ್ ಟ್ರೆಂಡ್ ಹೆಂಗಿದೆ, ಯಾವ ದಿಕ್ಕಿನತ್ತ ರಾಜ್ಯ ರಾಜಕಾರಣ ಸಾಗ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳುವ ಒಂದಿಷ್ಟು ಮಾನದಂಡಗಳಾಗಿರುತ್ತವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಎಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನು ಸಾಧಿಸುವ ನಿಟ್ಟಿನಲ್ಲಿ, ಅತಿ ಹೆಚ್ಚು ಸೀಟ್ಗಳನ್ನು ತಮ್ಮದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದೇನು ಅಡಿಯಿಂದ ಮುಡಿಯುವವರೆಗೆ, ಕಾರ್ಯಕರ್ತರಿಂದ ದೊಡ್ಡ ದೊಡ್ಡ ನಾಯಕರವರೆಗೂ ಕೂಡ ಎಲ್ಲವನ್ನು ಬ್ಯಾಲೆನ್ಸ್ಡ್ ಆಗಿ ತೆಗೆದುಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಇರುತ್ತೆ. ಎಸ್, ನಾವ್ ವಿ ಆರ್ ವಾಚಿಂಗ್ ಸಂತೋಷ್ ಲಾರ್ಡ್ಸ್ ಕ್ರೈಯಿಂಗ್. ಎಸ್, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಭಾವನಾತ್ಮಕವಾಗಿರುವಂಥ ಒಂದು ಸಂದರ್ಭವನ್ನು ಗಮನಿಸೋಣ. ಎಸ್, ಅದನ್ನು ಸ್ವಲ್ಪ ಫುಲ್ ವಿಜುವಲಲ್ಲಿ ನೋಡ್ಬೋದಾ? ಲೆಟ್ಸ್ ಗೋ ಫಾರ್ ದೋಸ್ ವಿಜುವಲ್ಸ್. ನಿಜ, ಸಂತೋಷ್ ಲಾಡ್ ಅವರು ಅಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೌದು, ಬಿಕ್ಕಿ ಇತ್ತು ಅಂದರೆ ಜೋರಾಗಿ ಅಳ್ತಾರೆ, ಅದು ವಾಸ್ತವದಲ್ಲಿ ಒಂದು ಸ್ವಾಭಾವಿಕವಾಗಿ ನಾವು ಹೇಳಿರುವಂಥದ್ದು. ಸಿದ್ದು ರಾಜೀನಾಮೆ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಸಂತೋಷ್ ಲಾಡ್ ಅವರು ಅಂದರೆ ಏನು ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ. ಭಾವನಾತ್ಮಕ ಕಟ್ಟೆ ಒಡಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಹಿ ಈಸ್ ಎಮೋಷ್ನಲ್. ಬಹಳ ಆತ್ಮೀಯರು, ಬಹಳ ದೊಡ್ಡ ಮಟ್ಟದ ಒಡನಾಟವನ್ನು ಇಟ್ಕೊಂಡಂಥವ್ರು. ಸಂತೋಷ್ ಲಾಡ್ ತುಂಬ ಒಳ್ಳೆಯ ಅಭಿಪ್ರಾಯವನ್ನು ಸಿದ್ದರಾಮಯ್ಯನವ್ರ ಬಗ್ಗೆ ಯಾವಾಗಲೂ ಕೂಡ ವ್ಯಕ್ತಪಡಿಸ್ತಾ ಇದ್ದಂಥವ್ರು. ಸಂತೋಷ್ ಲಾಡ್ ಅಂತ ಹೇಳಿದ್ರೆ ನಮಗೆ ಮೋದಿ ನೆನಪಾಗ್ತಾ ಇರುತ್ತೆ ಯಾವಾಗಲೂ. ಅಂದರೆ ನರೇಂದ್ರ ಮೋದಿಯವರನ್ನು, ಭಾರತೀಯ ಜನತಾ ಪಕ್ಷವನ್ನು, ರಾಷ್ಟ್ರ ರಾಜಕಾರಣವನ್ನು ಟೀಕಿಸಿ ಕಾಂಗ್ರೆಸ್ನ ಸಾಧ್ಯತೆಗಳನ್ನು, ಕಾಂಗ್ರೆಸ್ನ ಇತಿಹಾಸವನ್ನು, ಕಾಂಗ್ರೆಸ್ ಮಾಡಿರುವಂಥ ಒಳ್ಳೆಯ ಕೆಲಸಗಳನ್ನು ಬಹಳ ಜನರ ಮುಂದೆ ಇಡುವ ನಿಟ್ಟಿನಲ್ಲಿ ಅವರು ಬಹಳ ನಿಷ್ಣಾತರಾಗಿದ್ದಾರೆ. ಅದು ಜೊತೆಗೆ ಸಿದ್ದರಾಮಯ್ಯನವರ ಒಬ್ಬ ಅಭಿಮಾನಿ, ಒಬ್ಬ ಸಹೋದ್ಯೋಗಿ, ಬೆಂಬಲಿಗ, ಗೌರವಪೂರ್ವಕವಾಗಿ ಸಿದ್ದರಾಮಯ್ಯವರನ್ನ ಕಾಣ್ತಾ ಇದ್ರು ಸಂತೋಷ್ ಲಾಡ್. ಆ ಒಂದು